ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಕ್ಲಾಸ್ 10th ಕೆಮಿಸ್ಟ್ರಿ. ಸೊ ಕ್ಲಾಸ್ 10th ನಲ್ಲಿ ಕೆಮಿಸ್ಟ್ರಿನಲ್ಲಿ ಹೇಗೆ ಸ್ಕೋರ್ ಮಾಡಬಹುದು, ವಾಟ್ ಇಸ್ ದ ಎಕ್ಸಾಕ್ಟ್ ರೋಡ್ ಮ್ಯಾಪ್ ಥ್ರೂ ವಿಚ್ ಯು ಹ್ಯಾವ್ ಟು ಫಾಲೋ ದ ಸಿಲೆಬಸ್. ಆಫ್ಟರ್ ಆಲ್ ನಿಮಗೆ ಬರೀ 5 ಚಾಪ್ಟರ್ಸ್ ಇದೆ ಕಂಪೇರ್ ಟು ಕ್ಲಾಸ್ 11th ಬಿಗ್ 10th ಕೆಮಿಸ್ಟ್ರಿ ಚಾಪ್ಟರ್. ಸೊ ಬರೀ 5 ಚಾಪ್ಟರ್ಸ್ ಅಷ್ಟೇ ಇದೆ, ಆದ್ರೆ ದ 5 ಚಾಪ್ಟರ್ಸ್ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ದ ವೆರಿ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ನಲ್ಲಿ ನಿಮಗೆ ಕ್ಲಾಸ್ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರೋದಷ್ಟೇ ಅಲ್ಲದೆ ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ಸ್ ನ ಆದಷ್ಟು ಬ್ಯಾಲೆನ್ಸಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ದಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಇನ್ ಕ್ಲಾಸ್ 11th ಇಫ್ ಯು ವಾಂಟ್ ಟು ಟೇಕ್ ಸೈನ್ಸ್ ಇನ್ ಕ್ಲಾಸ್ 11th. ಸೊ ಬಿಕಾಸ್ ಐ ಆಮ್ ಅ ಕೆಮಿಸ್ಟ್ರಿ ಫ್ಯಾಕಲ್ಟಿ ಆಫ್ 11th and 12th, ಸೊ ಆಬ್ವಿಯಸ್ಲಿ 9th and 10th ನಲ್ಲಿ ನಾನು ನನ್ನ ಮಕ್ಕಳಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ದ ಜರ್ನಿ ಆಫ್ ಯೋರ್ಸ್ ಟು ಕ್ಲಾಸ್ 11 ಸ್ಮೂತ್ ಆಗಿರಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲಾಸ್ 10th ನಲ್ಲಿ ಸ್ವಲ್ಪ ಹೈಯರ್ ಅಮೌಂಟ್ ನಲ್ಲಿ ಪ್ರಿಪೇರ್ ಆಗಿ, ಅಂಡ್ ನಿಮ್ಮ ಪ್ರಿಪರೇಷನ್ ಯಾವಾಗ ಒಂದು ಗೇಜ್ ಅಪ್ ಹೋಗುತ್ತೆ ಅಥವಾ ಒಂದು ಹೈಯರ್ ಲೆವೆಲ್ಗೆ ಹೋಗುತ್ತೆ, ಸ್ಕೋರಿಂಗ್ 70 on 70 ಅಥವಾ 26 ಮಾರ್ಕ್ ಔಟ್ ಆಫ್ 26 on 80, 80 on 80 ಎಲ್ಲವೂ ಈಸಿ ಆಗುತ್ತೆ ನಿಮಗೆ. ಓಕೆ, ನಿಮ್ಮ ಪೇಪರ್ ಬಂದು 80 ಇದೆ, ಸೊ 80 on 80 ಈಸಿಯಾಗಿ ಸ್ಕೋರ್ ಮಾಡಬಹುದು. ಸೊ ಇದರಲ್ಲಿ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ, ಮತ್ತೆ ಎಲ್ಲ ಲಾಜಿಕಲ್ ಬೇಸ್ಡ್ ಕ್ವೆಶನ್ಸ್ ಆಗಿರಬಹುದು. ಲೈಕ್ ವೈ ಡು ಯು ಹ್ಯಾವ್ ಟು ಸ್ಟೋರ್ ಸಿಲ್ವರ್ ಕ್ಲೋರೈಡ್, ಎನಿ ಸಿಲ್ವರ್ ಕಂಪೌಂಡ್ ಫಾರ್ ದಟ್ ಸೇಕ್, ಸಿಲ್ವರ್ ನೈಟ್ರೇಟ್ ಆಗಿರ್ಬೋದು ಅಥವಾ ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್, ಸಿಲ್ವರ್ ಅಯೋಡೈಡ್ ಇನ್ ಡಾರ್ಕ್ ಕಲರ್ಡ್ ಬಾಟಲ್ಸ್ ನಲ್ಲಿ ಯಾಕೆ ಇಡಬೇಕು, ಡಿಕಂಪೋಸಿಷನ್ ಅಂತ ಒಂದು ಅಪ್ಲೈಡ್ ಲೆವೆಲ್ ಆಫ್ ಕ್ವೆಶನ್ಸ್ ಏನಿರುತ್ತೆ, ಲಾಜಿಕಲ್ ಬೇಸ್ಡ್ ಕ್ವೆಶನ್ಸ್ ಏನಿರುತ್ತೆ ಅದನ್ನ ಸ್ವಲ್ಪ ಜಾಸ್ತಿ ಸಾಲ್ವ್ ಮಾಡಿ. ಬಟ್ ಫೋಕಸ್ ಡೆಫಿನೆಟ್ಲಿ ಮೋರ್ ಆನ್ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಶನ್ಸ್, ದ ಬೇಸ್ ಆಫ್ ಕೆಮಿಸ್ಟ್ರಿ. ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಶನ್ ನಲ್ಲಿ ನೀವು ಒಂದು ಕೆಮಿಕಲ್ ಕಂಪೌಂಡ್ ಅನ್ನ ಹೇಗೆ ಬರಿಬೇಕು ಅಂತ ಹೇಳುವಂಥದ್ದು 100% ಫೋಕಸ್ ಮಾಡಿ ಕಲಿತೀರಾ, ಅಂಡ್ ದಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಇನ್ 11th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ. ನೆಕ್ಸ್ಟ್, ಆಸಿಡ್ ಬೇಸ್ ಸಾಲ್ಟ್ ಬಂದಾಗ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿದ್ರೆ ಏನು, ವಾಟ್ ಆರ್ ದ ಡಿಫರೆಂಟ್ ಪ್ರಾಪರ್ಟೀಸ್ ಆಫ್ ಅ ಸಾಲ್ಟ್ ಬಗ್ಗೆ ನೀವು ಜಾಸ್ತಿ ಗಮನನೇ ಹರಿಸಲ್ಲ. ಪಿ ಎಚ್ ಅಂತ ಹೇಳೋ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಜಾಸ್ತಿ ಅಧ್ಯಯನ ಮಾಡಿ, ಬಿಕಾಸ್ ಪಿ ಎಚ್ ಇಸ್ ಸಮಥಿಂಗ್ ಯು ಆರ್ ಗೋಯಿಂಗ್ ಟು ಟೇಕ್ ಇಟ್ ಫಾರ್ ಕ್ಲಾಸ್ 11th ಕೆಮಿಸ್ಟ್ರಿ. ಹಾಗಾಗಿ ಆಸಿಡ್ಸ್ ಬೇಸಸ್ ಕಂಪೌಂಡ್ಗಳಾಗಿರ್ಬೋದು, ನೇಮಿಂಗ್ಸ್ ಆಗಿರ್ಬೋದು, ರಿಯಾಕ್ಷನ್ಸ್ ಆಗಿರ್ಬೋದು, ಅಗೇನ್ ಫೋಕಸ್ ಮೋರ್ ಆನ್ ಇಟ್. ಜಾಸ್ತಿ ಏನು ಇಲ್ಲ ನಿಮಗೆ, ರಿಯಾಕ್ಷನ್ಸ್ ಆಫ್ ಆಸಿಡ್ಸ್ ವಿತ್ ಸರ್ಟನ್ ಅದರ್ ಕಂಪೌಂಡ್ಸ್ ಲೈಕ್ ಮೆಟಲ್ ಆಕ್ಸೈಡ್ ಆಗಿರ್ಬೋದು, ಆಸಿಡ್ ಹೇಗೆ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ, ಮೆಟಲ್ ಆಕ್ಸೈಡ್, ಮೆಟಲ್ ಕಾರ್ಬೋನೇಟ್, ಮೆಟಲ್ ಬೈಕಾರ್ಬೋನೇಟ್ ಜೊತೆ. ಅದೇ ತರ ಬೇಸ್ ಬಂದಾಗ ಬೇಸ್ ಹೇಗೆ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಅದೇ ತರ ನಾನ್ ಮೆಟಲ್ ಆಕ್ಸೈಡ್ ದಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆದಾಗ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳೋ ಕಂಪೌಂಡ್ ಸಿಗುತ್ತೆ. So what are the different reactions? Again, you're focusing in these 2 chapters, the reactions and different terminology like water of crystallization, which is important, students, because you're going to take up all those things in class 11th. ಆಯ್ತಾ? ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬಂದಾಗ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕೆಮಿಸ್ಟ್ರಿ, ಆಟಮ್ಸ್, ಎಲಿಮೆಂಟ್ಸ್, ಕಂಪೌಂಡ್ಸ್ ಅಂತ ಹೇಳಿದ್ರೆ ಏನು, ಸೊ ಯಾವ್ದೆಲ್ಲ ಎಲಿಮೆಂಟ್ಸ್ ಅನ್ನ ಮೆಟಲ್ಸ್ ಅಂತ ಹೇಳಿ ಕರಿಬಹುದು, ಮೆಟಲ್ಸ್ ಅಂತ ಹೇಳಿದ್ರೆ ಹೇಗೆ ವಿಶುವಲೈಸ್ ಮಾಡ್ಕೊಳ್ಬೇಕು, ನಾನ್ ಮೆಟಲ್ಸ್ ಹೇಗೆ ವಿಶುವಲೈಸ್ ಮಾಡ್ಕೊಳ್ಬಹುದು. ಸೊ ಮೆಟಲ್ ಅಂಡ್ ನಾನ್ ಮೆಟಲ್ ಎರಡು ಕಂಬೈಂಡ್ ಆದಾಗ ನಮಗೆ ಸಿಗುವಂತಹ ಕಂಪೌಂಡ್ ಗಳ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋದು. ಸೊ ಅಲ್ವಾ, ಅಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನಲ್ಲಿ ಬೇಸ್ ಆಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಏನಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್, ಡಾಟ್ ಸ್ಟ್ರಕ್ಚರ್, ಸಾಲ್ಟ್ ಹೇಗೆ ಅಲ್ಲೂ ಕೂಡ ಫಾರ್ಮ್ ಆಯ್ತು ಅಂತ ಹೇಳೋದನ್ನ ಕಲಿತೀರಾ, ಬಿಕಾಸ್ ಮೆಟಲ್ ಅಂಡ್ ನಾನ್ ಮೆಟಲ್ ರಿಯಾಕ್ಷನ್ಸ್ ನ ಕಲಿತೀರಾ ನೀವು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್. ಆಸಿಡ್ ಬೇಸ್ ಸಾಲ್ಟ್ಸ್ ನಲ್ಲಿ ನಾನು ಹೇಳಿದ್ರೆ ಟರ್ಮಿನಾಲಜೀಸ್, ಡಿಫರೆಂಟ್ ಟರ್ಮಿನಾಲಜೀಸ್ ಆರ್ ಇಂಪಾರ್ಟೆಂಟ್. ಅಂಡ್ ಇಕ್ವೇಶನ್ಸ್, ಅಗೇನ್ ಇಲ್ಲೂ ಕೂಡ ಇಕ್ವೇಶನ್ಸ್ ನ ಫೋಕಸ್ ಮಾಡ್ತೀರಾ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಬಂದಾಗ ಬೇಸಿಕ್ಸ್ ಆಫ್ ಕೆಮಿಸ್ಟ್ರಿ ಇಲ್ಲಿ ಬರುತ್ತೆ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಕಾಂಪೌಂಡ್, ಎಲಿಮೆಂಟ್, ಆಟಮ್ಸ್, ಇದ್ರದ್ದು ಡಿಫರೆನ್ಸ್ ಏನು. ಸೊ ಬೇಸಿಕ್ಸ್ ಆಫ್ ಕೆಮಿಸ್ಟ್ರಿಯನ್ನು ನಾನು ಇಲ್ಲಿ ಫೋಕಸ್ ಮಾಡ್ಬೋದು, ಹೌದಾ? ಬೇಸಿಕ್ಸ್ ಆಫ್ ಕೆಮಿಸ್ಟ್ರಿಯನ್ನು ನಾನು ಇಲ್ಲಿ ಫೋಕಸ್ ಮಾಡ್ಬೋದು. ಕಾರ್ಬನ್ ಅಂಡ್ ಕಂಪೌಂಡ್ಸ್ ಚಾಪ್ಟರ್ ಇಸ್ ಪ್ಯೂರ್ಲಿ ಕನೆಕ್ಟೆಡ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಫ್ ಕ್ಲಾಸ್ 11th ಅಂತ ಹೇಳ್ಬೋದು ನಾನು. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ತುಂಬಾ ಜನ ಮಕ್ಕಳು ಕ್ಲಾಸ್ 11th ನಲ್ಲಿ ಡಿಫಿಕಲ್ಟಿಯನ್ನ ಫೇಸ್ ಮಾಡ್ತೀರಾ. ಸೊ ದಿಸ್ ಇಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್. ನೀವು ಇದರಲ್ಲಿ ಕ್ಲಾಸ್ 10th ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನ ಮಾತ್ರ ಫೋಕಸ್ ಮಾಡಿ, ಕನೆಕ್ಟಿವಿಟಿಯನ್ನ ಹೇಗೂ ನೀವು ಕ್ಲಾಸ್ 11th ನಲ್ಲಿ ರಿವೈಸ್ ಮಾಡ್ಕೊಳ್ತೀರಾ. ಬಟ್ ಇದರಲ್ಲಿ ಕಾರ್ಬನ್ ಅಂಡ್ ಕಂಪೌಂಡ್ಸ್ ಚಾಪ್ಟರ್ ಬಂದಾಗ ನೇಮಿಂಗ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್, ಸೊ ನೇಮಿಂಗ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಇದರಲ್ಲಿ ಬೇಸಿಕ್ಸ್ ನ ಕಲಿಲೇಬೇಕು. ನೇಮಿಂಗ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ಬಂದಾಗ ಆಲ್ಕೇನ್, ಆಲ್ಕಿನ್, ಆಲ್ಕೈನ್ಸ್,
alkynes, that is actually the foundation of organic chemistry ಅಂತ ಹೇಳ್ಬೋದು. Based on that you have a hydrocarbon chapter. So ನೋಡಿ ಎಷ್ಟು ಡೆಪ್ತ್ ಅಲ್ಲಿ ಕನೆಕ್ಟೆಡ್ ಆಗಿದೆ all your 10 standard chapters ಅಂತ ಹೇಳಿ, right? So it's very important to build your foundation or the basic in class 10th because you have lot of time. And how to score out of out ಅಂತ ಹೇಳೋದಕ್ಕೆ the very first step is go beyond your textbook. First, solve your textbook questions, read your NCERT concept, make your notes. ಜೊತೆಗೆ periodic classification maybe for CBSE ಇದಿಲ್ಲ, but for state board students ಅಂತೂ ಈ ಚಾಪ್ಟರ್ ಇದ್ದೇ ಇದೆ. And because of that you're going to get help of this chapter in class 11 third chapter of chemistry. ಥರ್ಡ್ ಚಾಪ್ಟರ್ ನಲ್ಲಿ ಕಂಟಿನ್ಯೂಯೇಷನ್ ಅಥವಾ ಇದ್ರದೇ ಒಂದು ವರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇಫ್ ಪಾಸಿಬಲ್ ಕವರ್ ದಿಸ್ ಚಾಪ್ಟರ್ ಸ್ಟೂಡೆಂಟ್ಸ್, ದಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್, ಬಿಕಾಸ್ ಬೇಸಿಕ್ ಐಡಿಯಾ ಅಬೌಟ್ ಡಿಫರೆಂಟ್ ಎಲಿಮೆಂಟ್ಸ್ ನಿಮಗೆ ಈ ಚಾಪ್ಟರ್ ನಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಫಾರ್ ಕ್ಲಾಸ್ 10 ಸ್ಟ್ಯಾಂಡರ್ಡ್ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಚಾಪ್ಟರ್ ನಿಮಗೆ ಇದೆ, ಕಂಪ್ಲೀಟ್ ಆಗಿರೋ ಚಾಪ್ಟರ್ ನ ನೀವು ಓದಿ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ಪೊಸಿಷನ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ನೀವು ಏನ್ ಕಲ್ತಿರ್ತೀರಾ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂಡ್ ಸೆಮಿ ಮೆಟಲ್ಸ್, ಅದ್ರದ್ದು ಕಂಪ್ಲೀಟ್ ಪಿಕ್ಚರ್, ದ ವಿಜುವಲ್ ಪಿಕ್ಚರ್ಸ್ ನಿಮಗೆ ಸಿಗುತ್ತೆ. ಜೊತೆಗೆ ಡಿಫರೆಂಟ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಯಾಕೆ ಸಮ್ ಮೆಟಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ರಿಯಾಕ್ಟಿವ್, ಸಮ್ ಮೆಟಲ್ಸ್ ಆರ್ ನಾಟ್ ರಿಯಾಕ್ಟಿವ್ ಅಂತ ಹೇಳುವ ಪ್ರಾಪರ್ ಜಸ್ಟಿಫಿಕೇಶನ್ ಯು ಗೋಯಿಂಗ್ ಟು ಲರ್ನ್ ಫ್ರಮ್ ದಿಸ್ ಚಾಪ್ಟರ್. ಸೊ ದಾಟ್ಸ್ ಅಬೌಟ್ ಚಾಪ್ಟರ್ ಅಂಡ್ ವಾಟ್ ಯು ಹ್ಯಾವ್ ಟು ಫೋಕಸ್. ಸೊ ಇದರಲ್ಲಿ ಕಂಪ್ಲೀಟ್ picture about the different elements, complete picture about different elements you're going to get, like the position, their properties, reactivity, elements ಮತ್ತೆ ಅವುಗಳ reactivity, ಯಾಕೆ ಕೆಲವೊಂದು ಎಲಿಮೆಂಟ್ಸ್ ಗಳು ಸೇಮ್ ವೇ ನಲ್ಲಿ ಬಿಹೇವ್ ಮಾಡುತ್ತೆ. ಸೊ ಆಲ್ ದಿಸ್ ಇನ್ಫಾರ್ಮೇಶನ್ಸ್ ಯು ಗೋಯಿಂಗ್ ಟು ಗೆಟ್ ಔಟ್ ಆಫ್ ದಿಸ್. ಸೊ ನನಗೆ ನೀವು ಕನೆಕ್ಟಿವಿಟಿ ಎಲ್ಲಿದೆ ಅಂದ್ರೆ ನೀವು ಯಾಕೆ ಕ್ಲಾಸ್ 10th ಅನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಬಿಕಾಸ್ ದೀಸ್ ಆರ್ ದ ಕಾನ್ಸೆಪ್ಟ್ ವಿಚ್ ಇಸ್ ಗೋಯಿಂಗ್ ಟು ಕನೆಕ್ಟ್ ವಿತ್ ಕ್ಲಾಸ್ 11th. ಕ್ಲಾಸ್ 11th ನಲ್ಲಿ ನಿಮಗೆ ತುಂಬಾ ಕಲಿಲಿಕ್ಕಿರುತ್ತೆ, ಮತ್ತೆ ಕ್ಲಾಸ್ 10th ನಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯೋರ್ ಸ್ಕೋರಿಂಗ್ ಇಸ್ ಗೋಯಿಂಗ್ ಟು get improvised. ನೀವು ಕ್ಲಾಸ್ 11th if it is your priority, then 10th ನಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳುವಂಥದ್ದು ಈಸಿನೇ. ಯಾವುದೇ ಮಕ್ಕಳಿಗಾದ್ರೂ ಕ್ಲಾಸ್ 10th ನಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈಸಿಯಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ NCERT ನಲ್ಲಿ ಕೊಟ್ಟಿರುವಂತಹ ಲೈನ್ ಬೈ ಲೈನ್ NCERT ಟೆಕ್ಸ್ಟ್ ಬುಕ್ ಅನ್ನ ಲೈನ್ ಬೈ ಲೈನ್ ನೀವು ಓದಿ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ NCERT ಇನ್ ಟೆಕ್ಸ್ಟ್ ಕ್ವೆಶನ್ಸ್ ಏನಿದೆ, NCERT ಇನ್ ಟೆಕ್ಸ್ಟ್ ಕ್ವೆಶನ್ಸ್ ಏನಿದೆ ದಯವಿಟ್ಟು ಸಾಲ್ವ್ ಮಾಡಿ ಆನ್ಸರ್ಸ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಥವಾ ಕ್ಲಾಸ್ ವರ್ಕ್ ನಲ್ಲಿ ಬರ್ದಿಟ್ಕೊಳ್ಳಿ. ಇಫ್ ಯು ಆರ್ ಅ ಸ್ಟೂಡೆಂಟ್ ಹೂ ವಿಲ್ ಕೀಪ್ ದ ಟ್ರ್ಯಾಕ್ ಆಫ್ ಆಲ್ ದ ಇನ್ ಟೆಕ್ಸ್ಟ್ ಕ್ವೆಶನ್ಸ್ ಅಂಡ್ ಆನ್ಸರ್ ಇನ್ ಯೋರ್ ನೋಟ್ಬುಕ್, ವೆಲ್ ಅಂಡ್ ಗುಡ್. ದೆನ್ ಗೋ ಟು NCERT ಎಕ್ಸರ್ಸೈಸ್. ಸೊ NCERT ಎಕ್ಸರ್ಸೈಸ್ ಕ್ವೆಶನ್ಸ್ ಪ್ಲೇ ಹ್ಯೂಜ್ ಇಂಪಾರ್ಟೆಂಟ್, ಬಿಕಾಸ್ ಇದು ನಿಮಗೆ ಕಂಪ್ಲೀಟ್ ಆಗಿ ಒಂದು ಚಾಪ್ಟರ್ ಅರ್ಥ ಆಗಿದೆಯಾ ಇಲ್ವಾ ಅಂತ ಹೇಳಿ ನಿಮ್ಗೆ ನಿಮ್ ಕ್ವೆಶನ್ ಮಾಡ್ಕೊಳ್ಳಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಂತ ಕಾನ್ಸೆಪ್ಟ್ಗೆ ರೀವಿಸಿಟ್ ಮಾಡಬಹುದು. ನೌ ಕಮ್ಸ್ ಟು ದ ಪಾಸ್ಟ್ ಇಯರ್ ಪೇಪರ್. ಐ ಪ್ರಿಫರ್ CBSE ಕ್ವೆಶನ್ ಪೇಪರ್. ಪಾಸ್ಟ್ ಇಯರ್ CBSE ಕ್ವೆಶನ್ ಪೇಪರ್ ಅನ್ನೇ ರೆಫರ್ ಮಾಡಿ, ಈವನ್ ದೋ ಯು ಆರ್ ಅ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್, ಬಿಕಾಸ್ CBSE ಕ್ವೆಶನ್ ಪೇಪರ್ ಹ್ಯಾಸ್ ಅ ಗುಡ್ ಅಮೌಂಟ್ ಆಫ್ ಲಾಜಿಕಲ್ ರೀಸನಿಂಗ್. ಬಟ್ ಸ್ಟೇಟ್ ಬೋರ್ಡ್ ನಲ್ಲಿ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾರೆ, ಬಟ್ ಕೆಲವೊಂದ್ಸಲ ಟ್ವಿಸ್ಟೆಡ್ ಕ್ವೆಶನ್ಸ್ ನ ಅವರು ಕೇಳಿದ್ರೆ ನಿಮ್ಗೆ CBSE ಪೇಪರ್ ನೀವು ಪಾಸ್ಟ್ ಇಯರ್ CBSE ಪೇಪರ್ ಇಟ್ಕೊಂಡು ರೆಫರ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ನಿಮ್ಗೆ ಸ್ಟೇಟ್ ಅಂಡ್ CBSE ಬೋರ್ಡ್ಗೆ ಇರುವ ಒಂದೇ ಒಂದು ಡಿಫರೆನ್ಸ್ ಏನು, ದ ವೇ ದೇ ಆಸ್ಕ್ ಕ್ವೆಶನ್. ಸೊ ಪಾಸ್ಟ್ ಇಯರ್ CBSE ಕ್ವೆಶ್ಚನ್ ಪೇಪರ್ ಅನ್ನ ರೆಫರ್ ಮಾಡಿ, ಆದಷ್ಟು ರೆಫರ್ ಮಾಡಿ, ಅಂಡ್ ಸಾಲ್ವ್ ಮ್ಯಾಕ್ಸಿಮಮ್ MCQ ಕ್ವೆಶನ್ಸ್, ಬಿಕಾಸ್ ಇನ್ MCQ ಕ್ವೆಶನ್ಸ್ ದ ಮಲ್ಟಿಪಲ್ ಸ್ಟೂಡೆಂಟ್ಸ್ ಮೈಟ್ ಡೂ ಮಿಸ್ಟೇಕ್. ನಿಮಗೆ 1 or 2 ಮಾರ್ಕ್ಸ್ ಸೆಂಟೆನ್ಸ್ ಅಥವಾ ಆನ್ಸರ್ಸ್ ಬರೀಲಿಕ್ಕೆ ತುಂಬಾ ಈಸಿ ಆಗಿರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಫೈನಲೈಸಿಂಗ್ ಒನ್ ಸಿಂಗಲ್ ಆನ್ಸರ್ ಔಟ್ ಆಫ್ 4 becomes a task for you. ಹಾಗಾಗಿ ಸಾಲ್ವ್ ಲಾಟ್ ಆಫ್ MCQ ಕ್ವೆಶನ್ಸ್. ಸೊ ದೆನ್ ವೆರಿ ಇಂಪಾರ್ಟೆಂಟ್, ಟೇಕ್ ಮಾಕ್ ಟೆಸ್ಟ್. ಟೇಕ್ ಮಾಕ್ ಟೆಸ್ಟ್. ಸೊ ಇವಾಗ ಇದೆಲ್ಲವನ್ನು ಕೂಡ ಒಂದು ವೀಕ್ಗೆ ಹೇಗೆ ತಗೊಳ್ಳುವ, ವೀಕ್ಲಿ ಪ್ಲಾನರ್ ಹೇಗಿರುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ವೀಕ್ಲಿ ಟೈಮ್ ಟೇಬಲ್. ನಾಟ್ ಓನ್ಲಿ ಕೆಮಿಸ್ಟ್ರಿ, ಯು ಟೇಕ್ SST ಆಗಿರ್ಬೋದು, ಮ್ಯಾಥಮ್ಯಾಟಿಕ್ಸ್ ಆಗಿರ್ಬೋದು, ಅಥವಾ ಇನ್ ಕೆಮಿಸ್ಟ್ರಿ ಯು ಹ್ಯಾವ್ ದ ಫಿಸಿಕ್ಸ್ ಪಾರ್ಟ್, ಯು ಹ್ಯಾವ್ ದ ಬಯಾಲಜಿ ಪಾರ್ಟ್. ಸೊ ಇನ್ ಅ ವೀಕ್ 3 days ಕಂಪ್ಲೀಟ್ ಆಗಿ ಮೇಕಿಂಗ್ ನೋಟ್ಸ್ ಅಥವಾ ರೈಟಿಂಗ್ ಅಸೈನ್ಮೆಂಟ್ಸ್ಗೆ ನೀವು ಡೆಡಿಕೇಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ರೈಟಿಂಗ್ ಪಾರ್ಟ್, ಗಿವ್ ಇಂಪಾರ್ಟೆನ್ಸ್ ಫಾರ್ ಮೇಕಿಂಗ್ ಯೋರ್ ನೋಟ್ಸ್. ರೈಟಿಂಗ್ ಪಾರ್ಟ್ ಲೈಕ್ ಅಸೈನ್ಮೆಂಟ್ಸ್, ಕಂಪ್ಲೀಟಿಂಗ್ ದ ಟಾಸ್ಕ್ ಆಫ್ ರೈಟಿಂಗ್ ಪ್ರಾಜೆಕ್ಟ್, ಎಲ್ಲವನ್ನ ನೀವು ಒಂದು 3 daysಗೆ ಕಂಪ್ಲೀಟ್ ಆಗಿ ನಿಮ್ಮನ್ನ ನೀವೇ ಡೆಡಿಕೇಟೆಡ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ 3 days ನಲ್ಲಿ ಗಿವ್ ಇಂಪಾರ್ಟೆನ್ಸ್ ಫಾರ್ ಸೈನ್ಸ್.
ಸೈನ್ಸ್ನಲ್ಲಿ ನಿಮಗೆ ಫಿಸಿಕ್ಸ್ ಕಷ್ಟ ಆಗ್ತಿದೆ, ಫಿಸಿಕ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ. ಆಮೇಲೆ ಕೆಮಿಸ್ಟ್ರಿಗೆ, ಆಮೇಲೆ ಬಯಾಲಜಿಗೆ ಇಂಪಾರ್ಟೆನ್ಸ್ ಕೊಡಿ. ಬಿಕಾಸ್ ವಾಟ್ ಎವರ್ ಇಟ್ ಇಸ್ ಆಫ್ ಯೋರ್ ಚಾಯ್ಸ್. ಬಯಾಲಜಿ ಕಷ್ಟ ಆಗ್ತಿದ್ರೆ ಬಯಾಲಜಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ, ಕೆಮಿಸ್ಟ್ರಿ ಕಷ್ಟ ಅಂದರೆ ಕೆಮಿಸ್ಟ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಒನ್ಸ್ ಯು ಡೂ ದಿಸ್, ಈ 3 daysನಲ್ಲಿ ಸೈನ್ಸನ್ನು ನೀವು ಡೆಪ್ತ್ನಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಲೈಕ್ ಡೆಪ್ತ್ ಅಂತ ಹೇಳಿದ್ರೆ ಕೆಲವೊಂದಷ್ಟು ಕಾಂಪ್ರಹೆನ್ಸಿವ್ ಬುಕ್ಸ್ಗಳು ಅವೈಲಬಲ್ ಇದೆ, ತುಂಬಾ ಎಕ್ಸ್ಪ್ಲನೇಷನ್ಸ್ನ ಕೊಟ್ಟಿದ್ದಾರೆ. ಸೊ ರೀಡ್ ಅ ಲಾಟ್. ದ ಲಾಟ್ ಯು ರೀಡ್, ದ ಮೋರ್ ಯು ರೀಡ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೈನ್ಸ್ಗೆ ಯಾವಾಗಲೂ ಕೂಡ ಆಕ್ಟಿವಿಟಿ ಬುಕ್ ಆಗಿರ್ಬೋದು ಅಥವಾ ಎಕ್ಸ್ಪ್ಲನೇಷನ್ ಬುಕ್ ಆಗಿರ್ಬೋದು, ನಾನು ಪಬ್ಲಿಕೇಶನ್ಸ್ನ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಅವೇರ್ ಆಫ್ ದಿಸ್ ಎಸ್ ಚಂದ್. ಸೊ ಎಸ್ ಚಂದ್ ಪಬ್ಲಿಕೇಶನ್ ಸ್ವಲ್ಪ ಚೆನ್ನಾಗೇ ಇದೆ ಕೆಮಿಸ್ಟ್ರಿನಲ್ಲಿ. ಸೊ ಐ ಗೆಸ್ ಯು ಕ್ಯಾನ್ ರೆಫರ್ ದಿಸ್ ಎಸ್ ಚಂದ್, ಇದು ಎಕ್ಸ್ಪ್ಲನೇಷನ್ ಪಾರ್ಟನ್ನು ನೀವು ರೆಫರ್ ಮಾಡ್ಬೋದು. ಸಪೋಸ್ ಇಲ್ಲ ನಿಮಗೆ ನಿಮ್ಮ ಕ್ಲಾಸ್ ಟೀಚರ್ ಕೊಡುವಂಥ ನೋಟ್ಸ್ ಸಫಿಷಿಯಂಟ್ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಟಿಕ್ ಆನ್ ಟು ದ ಕ್ಲಾಸ್ ಟೀಚರ್ಸ್ ನೋಟ್ಸ್ ಓನ್ಲಿ. ಯು ಡೋಂಟ್ ಹ್ಯಾವ್ ಟು ರೆಫರ್ ಎನಿಥಿಂಗ್ ಎಕ್ಸ್ಟ್ರಾ. But in case if you have the habit of reading, go depth. It will always give you clarity on many out of the box questions if they ask, either especially for CBSE students. Next, in SST, please read your textbook and make the proper short notes of your SST. Proper agiro short notes anna madkoli. SST nalli short notes plays a huge role. Andre nimma class notes antu ide irutte, but exam time nalli summing up will not be possible. Avaga short notes athwa running notes will definitely help you. Running notes antu ನೀವು ಕ್ಲಾಸ್ ಅಲ್ಲಿ ಇರಬೇಕಾದ್ರೆ, ರನ್ನಿಂಗ್ ನೋಟ್ಸ್ ಅಂತ ಹೇಳಿದ್ರೆ ಕ್ಲಾಸ್ ಅಲ್ಲಿ ನೀವು ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಪಾಯಿಂಟ್ಸ್ ನ ಬರ್ದಿರ್ತೀರಾ. ಬಟ್ ಐ ಪ್ರಿಫರ್, irrespective of 3 and 3, I feel like every day you should practice mathematics. Maths is a subject which you have to practice every day. Every day ಅಂತ ಹೇಳಿದ್ರೆ minimum ಒಂದು 10 problems every day 10 problems minimum you have to solve irrespective of the days. So 3 days ನಲ್ಲಿ ಸೈನ್ಸ್ ಆಯ್ತು, SST ಆಯ್ತು, ಲ್ಯಾಂಗ್ವೇಜ್ ಆಯ್ತು, ಡಿಫರೆಂಟ್ ಲ್ಯಾಂಗ್ವೇಜ್ ಆಯ್ತು. ಬಟ್ maths you have to practice 7 days in a week. 7 days in a week. I'll tell you why. Mathematics skill, if your mathematics skill is going to be extremely good, it will help you for 11th chemistry, because 11th chemistry entire chapter, maximum chapter has logical reasoning and math. ಈ 2 ಸ್ಕಿಲ್ ನಿಮ್ಗೆ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ರೀಡಿಂಗ್ ಸೈನ್ಸ್ ಇನ್ ಡೆಪ್ತ್ ಇಸ್ ಇಂಪಾರ್ಟೆಂಟ್. ಜೊತೆಗೆ ಎವ್ರಿ ಡೇ ಯು ಆರ್ ಸಾಲ್ವಿಂಗ್ ದ ಮ್ಯಾಥಮ್ಯಾಟಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ಬ್ರೈನ್ ಗೇಮಿಂಗ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಡಿಷನಲ್ ಏನ್ ಮಾಡ್ಕೊಳ್ಬೇಕು, ಇಲ್ಲಿ MCQs ತರನೇ ಅಡಿಷನಲ್ ಆಗಿ ನಿಮ್ಗೆ ಎಕ್ಸ್ಪೆರಿಮೆಂಟ್ ಅಥವಾ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ಆಗಿರ್ಬೋದು ಸಾಲ್ವ್ ಮಾಡಿ. ಬಿಕಾಸ್ ಲಾಟ್ ಆಫ್ ಕ್ವೆಶನ್ಸ್ ಆರ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್. ಇನ್ ಸೈನ್ಸ್ ಕೆಮಿಸ್ಟ್ರಿ ತುಂಬಾ ಕ್ವೆಶನ್ಸ್ ನ ಅವರು ಎಕ್ಸ್ಪೆರಿಮೆಂಟ್ಸ್ ಅಥವಾ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್ ನ ಕೇಳ್ತಾರೆ. ಹಾಗಾಗಿ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರೆ ಬೇಸಿಕಲಿ ಆಕ್ಟಿವಿಟೀಸ್ ವಿಚ್ ದೇ ಮೆನ್ಷನ್ ಇನ್ ದ ಟೆಕ್ಸ್ಟ್ ಬುಕ್. ಪ್ಲೀಸ್ ಗಿವ್ ಇಂಪಾರ್ಟೆನ್ಸ್ ಫಾರ್ ದಿಸ್ ಆಕ್ಟಿವಿಟಿ ವಿಚ್ ದೇ ಆರ್ ಮೆನ್ಷನಿಂಗ್ ಇನ್ ಕೆಮಿಸ್ಟ್ರಿ ಡಿಫರೆಂಟ್ ಚಾಪ್ಟರ್ಸ್. ಜೊತೆಗೆ ಪ್ಲೀಸ್ ಸಾಲ್ವ್ ಹೈಯರ್ ಆರ್ಡರ್ ಕ್ವೆಶನ್ಸ್, HOTS, HOTS ಕ್ವೆಶನ್ಸ್. ಓಕೆ, ಸೊ ವೀಕ್ಲಿ ಪ್ಲಾನರ್ ಈ ತರ ಆಯ್ತು. ಈಗ ಒಂದು ಮಂತ್ ಆಗ್ಬೇಕಾದ್ರೆ ಏನ್ ಮಾಡ್ತೀರಾ, ವಾಟ್ ಡು ಯು ಡೂ ಇನ್ ದ ಎಂಡ್ ಆಫ್ ದ ಮಂತ್? ಸಿ, ಒಂದು ಮಂತ್ ಎಂಡ್ ನಲ್ಲಿ ಟಾರ್ಗೆಟ್ ದ ಲೆಸನ್ಸ್. ಮೇ ಬಿ ಫಸ್ಟ್ ಲೆಸನ್ ಆಫ್ ಕೆಮಿಸ್ಟ್ರಿ ಥರೋ ಆಗಿ ನಿಮಗೆ ಗೊತ್ತಿರಬೇಕು. ಫಸ್ಟ್ ಲೆಸನ್ ಆಫ್ ಕೆಮಿಸ್ಟ್ರಿ ಥರೋ ಆಗಿ ನಿಮಗೆ ಗೊತ್ತಿರಬೇಕು. ಆ ಮಂತ್ ಎಂಡ್ ನಲ್ಲಿ 2 lessons ಫ್ರಮ್ ಮ್ಯಾಥಮ್ಯಾಟಿಕ್ಸ್ ಆಗಿರ್ಬೋದು, 3 lessons ಫ್ರಮ್ ಮ್ಯಾಥ್ಸ್ ಆಗಿರಬಹುದು. ಮ್ಯಾಥ್ಸ್ ಇದು 3 lessons. ಅದೇ ತರ 1 lesson ಫ್ರಮ್ SST ಆಗಿರಬಹುದು. ಅಂಡ್ ಇನ್ಯಾವುದು ಲ್ಯಾಂಗ್ವೇಜಸ್ ನಿಮಗೆ ಬಿಟ್ಟಿರುವಂತಹದ್ದು. ಬಿಕಾಸ್ ಐ ಡೋಂಟ್ ನೋ ಹೌ ಯು ಆರ್ ಕಂಫರ್ಟಬಲ್ ಪಿಕಿಂಗ್ ಅಪ್ ದ ಲ್ಯಾಂಗ್ವೇಜ್ ಲೆಸನ್ಸ್, ಬಟ್ ಡು ನಾಟ್ ನೆಗ್ಲೆಕ್ಟ್, ಯುವರ್ ಪರ್ಸೆಂಟೇಜ್ ಕೌಂಟ್ಸ್ ಅ ಲಾಟ್. ಆಫ್ ಯೋರ್ ಚಾಯ್ಸ್. ನಿಮಗೆ ತುಂಬಾ ಕಷ್ಟ ಆಗ್ತಿದೆ ಅಥವಾ ಗ್ರಾಮ್ಯಾಟಿಕಲಿ ನೀವು ವೀಕ್ ಇದ್ದೀರಾ ಅಂತ ಹೇಳಿದ್ರೆ ಚೂಸ್ ದಟ್ ಲ್ಯಾಂಗ್ವೇಜ್ ವೇರ್ ಯೋರ್ ಗ್ರಾಮರ್ಸ್ ಆರ್ ಲಿಟಲ್ ವೀಕರ್. ಸೊ ಗ್ರಾಮರ್ ಮತ್ತೆ ಲಿಟ್ರೇಚರ್ ಎರಡೂ ಪಾರ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯೋರ್ ಕಾನ್ಫಿಡೆನ್ಸ್ ಇನ್ ದ ಫ್ಯೂಚರ್. ಸೊ ಮಂತ್ ಎಂಡ್ ಆಗ್ಬೇಕಾದ್ರೆ ಟಾರ್ಗೆಟ್ 1 whole lesson ಆಫ್ ಕೆಮಿಸ್ಟ್ರಿ ಆರ್ ಫಿಸಿಕ್ಸ್ ಆರ್ ಬಯಾಲಜಿ. ಲೈಕ್ ಲಿಟ್ರಲಿ ಸೈನ್ಸ್ ನಿಂದ ನೀವು ಒಂದು ಚಾಪ್ಟರ್ ಫ್ರಮ್ ಕೆಮಿಸ್ಟ್ರಿ, 1 chapter ಫ್ರಮ್ ಫಿಸಿಕ್ಸ್ ಅಂಡ್ 1 chapter ಫ್ರಮ್ ಬಯಾಲಜಿ, ಆರ್ ಎಲ್ಲ ಆ್ಯಂಡ್ ಅಂತ ಹೇಳೋದು ಪಿಕ್ ಮಾಡಿದ್ರೆ ಇನ್ನೂ ಕೂಡ ಒಳ್ಳೇದು. ಸೊ ಮಂತ್ ಎಂಡ್ ನಲ್ಲಿ ಕಂಪ್ಲೀಟ್ 1 set of chapter ಫ್ರಮ್ ಎವ್ರಿ ಪಾರ್ಟ್ ನಿಮಗೆ ಥರೋ ಆಗಿದೆ ಅಂತ ಹೇಳಿದ್ರೆ ಯೋರ್ ಬಿಗಿನಿಂಗ್ ಇಸ್ ಆಲ್ ಸೆಟ್. ಅಂಡ್ ಸೆಕೆಂಡ್ ಮಂತ್ ಆಗ್ಬೇಕಾದ್ರೆ ಇನ್ಕ್ರೀಸ್ ದ ನಂಬರ್ ಆಫ್ ಚಾಪ್ಟರ್ಸ್ ಯು ಶುಡ್ ಬಿ ಥರೋ ವಿತ್. ಬಿಕಾಸ್ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಆಗ್ಬೇಕಾದ್ರೆ ಆಲ್ಮೋಸ್ಟ್ ಕೆಮಿಸ್ಟ್ರಿಯಿಂದ ಒಂದು 3 chapters ಕೇಳ್ತಾರೆ, ಫಿಸಿಕ್ಸ್ ನಿಂದ 3 chapters ಕೇಳ್ತಾರೆ, ಬಯಾಲಜಿನಿಂದ ಒಂದು 4 chapters ಕೇಳ್ಬೋದು,
ಮಾಡ್ಬೋದು. ಸೊ ಹಾಫ್ ಆಫ್ ಯೋರ್ ಪೋರ್ಷನ್ಸ್ 4-3-3 ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 11 ಚಾಪ್ಟರ್ಸ್ ನ ಕೇಳ್ತಾರೆ ಅಂತ ಹೇಳಿದ್ರೆ ಹೌ ಡು ಯು ಸ್ಪ್ಲಿಟ್ ಇನ್ ಈಚ್ ಮಂತ್, ಹೌ ಡು ಯು ಸ್ಪ್ಲಿಟ್ ಈಚ್ ಮಂತ್ ಟು ಟಾರ್ಗೆಟ್ ದೀಸ್ ಚಾಪ್ಟರ್ಸ್ ಅಂತ ಹೇಳುವಂತ ತುಂಬಾ ಇಂಪಾರ್ಟೆಂಟ್, ರೈಟ್? ಹಾಗಾಗಿ ಬೈ ದ ಎಂಡ್ ಆಫ್ ಯೋರ್ ಮಿಡ್ ಟರ್ಮ್ ಎಕ್ಸಾಮ್, ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಮಿನಿಮಮ್ ಮೇಕ್ ಶೋರ್ ದಟ್ 3 chapters from chemistry, 3 chapters from physics, 3 chapters from biology ನೀವು ಫೋಕಸ್ ಮಾಡಿರ್ತೀರಾ. ಇನ್ ಅಡ್ವಾನ್ಸ್ ತುಂಬಾ ಚೆನ್ನಾಗಿ ಡೆಪ್ತ್ ಅಲ್ಲಿ ಕಲಿತೀರಾ. ಪ್ರತಿ ಚಾಪ್ಟರಿಗೆ, ಈ ಚಾಪ್ಟರ್ಗೆ ಯು ಸಾಲ್ವ್ ಮಿನಿಮಮ್ 30 to 60 MCQ ಕ್ವೆಶನ್ಸ್, ಆಯ್ತಾ? ಒಂದು 30 1 mark ಕ್ವೆಶನ್ಸ್, ಇದನ್ನ ಕಂಪಲ್ಸರಿ ನೀವು ಸಾಲ್ವ್ ಮಾಡಲೇಬೇಕು. 30 MCQs and 30 1 mark questions for each chapter. Each chapter, and reading line by line NCERT is must. So I hope it's going to help you a lot. Thank you so much guys for watching this video. Let's connect with each other in the comment box. ನಿಮಗೆ ಏನಾದ್ರು queries ಇದೆ, help ಬೇಕು ಅಂತ ಹೇಳಿದ್ರೆ comment box ನಲ್ಲಿ mention ಮಾಡಿ. I will connect with you there. Take care. Bye bye.